ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಋತುಜಾಸ್ ಯೂಟ್ಯೂಬ್ ಚಾನಲ್. ಪ್ಲಸ್ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಉದ್ಯೋಗದ ಮಾಹಿತಿ ನೀಡಿದೆ. ಇಲ್ಲಿ ಎಷ್ಟು ಹುದ್ದೆ ಖಾಲಿ ಇವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ, ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ, ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಟೈಮ್ಗೆ ನೋಟಿಫಿಕೇಶನ್ಗೆ ಬರ್ತವೆ. ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಮಾಹಿತಿ ಅಂದರೆ ಇದು KHPT ನೇಮಕಾತಿ ಆಗಿದೆ. ಹಾಗೆ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ನೇಮಕಾತಿ ಆಗಿದೆ. ಇಲ್ಲಿ ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳು 47 ಹುದ್ದೆ ಖಾಲಿವೆ. ಲೊಕೇಶನ್ ಮತ್ತು ಕರ್ನಾಟಕದ ವಿಜಯನಗರಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಪೋಸ್ಟ್ ಹೆಸರು ಕಮ್ಯುನಿಕೇಷನ್ ಆರ್ಗನೈಸರ್ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಹೆಸರು ಯಾವ್ಯಾವ ಅಂದರೆ ಸಂವಹನ ಮತ್ತು ದಾಖಲೆಗಳ ಅಧಿಕಾರಿ ಹುದ್ದೆ ಖಾಲಿವೆ. ಆಮೇಲೆ ಸಮುದಾಯ ಘಟಕಗಳ ಹುದ್ದೆ ಖಾಲಿವೆ. ಮಹಿಳೆಯ ಮತ್ತು ಪುರುಷರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಕ್ಷೇತ್ರ ಮಾರ್ಗದರ್ಶಕರ ಹುದ್ದೆಗಳು ಕೂಡ ಖಾಲಿವೆ. 18ರಿಂದ 35 40 ವಯೋಮಿತಿ ಇರತಕ್ಕಂಥ ಹುದ್ದೆಗಳಾಗಿವೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆಯನ್ನು ಇರಬೇಕಾದ್ರೆ ಸಂವಹನ ಮತ್ತು ದಾಖಲೆ ಅಧಿಕಾರಿಗಳ ಹುದ್ದೆಗಳಿಗೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಾಸಾರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಸಮುದಾಯ ಸಂಘಟಕದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ. ಇವರು 12ನೇ ತರಗತಿ ಪದವಿ ಪಾಸಾರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಕ್ಷೇತ್ರ ಮಾರ್ಗದರ್ಶಕ ಹುದ್ದೆಗಳಲ್ಲಿ ಪದವಿ BSW ಪಾಸಾರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ. ಹಾಗೂ ಈ ಹುದ್ದೆಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಅಥವಾ ಉಚಿತವಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಯಾವುದೇ ರೀತಿ ಫೀಸ್ ಇರುವುದಿಲ್ಲ. ಹಾಗೂ ಸಂದರ್ಶನ ಮೂಲಕ ಇರತಕ್ಕಂಥ ನೇಮಕಾತಿ ಇರತಕ್ಕಂಥ ಒಂದು ಉದ್ಯೋಗವಾಗಿದ್ದು, ಆಯ್ಕೆ ಪಟ್ಟಿ, ಕಿರುಪಟ್ಟಿ ಮತ್ತು ಅನುಭವ ಹಾಗೂ ಸಂದರ್ಶನ ಮೂಲಕ ಇರತಕ್ಕಂಥ ನೇಮಕಾತಿ ಆಗಿರ್ಬೇಕನಾ. ಇನ್ನು ಅರ್ಜಿ ಸಲ್ಲಿಸುವ ಡೇಟ್ ನೋಡ್ಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 9/12/2025 ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಲಾಸ್ಟ್ ಡೇಟು ಡಿಸೆಂಬರ್ 22, 2025 ಆಗಿದೆ. ಅಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇವಾಗ ಇವರು ಅಪ್ಲಿಕೇಶನ್ ಅಂತ PDF ಕೊಟ್ಟಿದ್ದಾರೆ ಹಾಗೂ ಅಪ್ಲೋಡ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅಂತ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದು KHPT ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿ ಕೆಳಗಡೆ ಕರೆಂಟ್ ಓಪನಿಂಗ್ ಅಂತ ಕೊಟ್ಟಿದ್ದಾರೆ. ಇದನ್ನು ಆಮೇಲೆ ಹೇಳ್ತೀನಿ ಅಂತ ಮೊದಲು ನಾವು PDF ನೋಡೋಣ. ಇಲ್ಲಿ PDF ಕೊಟ್ಟಿದ್ದಾರೆ. ಈ ರೀತಿ ನೋಡ್ಕೋಬಹುದು. KHPT ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 30, 2025 ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ KHPT. ಇಲ್ಲಿ ಕಮ್ಯುನಿಕೇಷನ್ ಆ್ಯಂಡ್ ಡಿಕಮ್ಯುನಿಕೇಷನ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಲೊಕೇಶನ್ ವಿಜಯನಗರ, ಕರ್ನಾಟಕ ಆಗಿರುತ್ತದೆ. ಕ್ವಾಲಿಫಿಕೇಶನ್, ಸ್ಕಿಲ್ ಮತ್ತು ಕಂಪೇರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಬ್ಯಾಚುಲರ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಸ್ ಆಫ್ ಕಮ್ಯುನಿಕೇಷನ್, ಜರ್ನಲಿಸಮ್, ಸೋಷಿಯಲ್ ವರ್ಕ್, ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸ್ಟಡೀಸ್ ರಿಲೇಟೆಡ್ ಫೀಲ್ಡ್ ಆಗಿರಬೇಕು. ಮಿನಿಮಮ್ 3 years ಎಕ್ಸ್ಪೀರಿಯನ್ಸ್ ಇದ್ದಾರೆ ಈ ಹುದ್ದೆಗೆ. ಆಮೇಲೆ ಶಾರ್ಟ್ ರೈಟಿಂಗು ಆ್ಯಂಡ್ ಎಡಿಟಿಂಗ್ ಸ್ಕಿಲ್ ಇರಬೇಕಂತ ಕೊಟ್ಟಿದ್ದಾರೆ. ಕನ್ನಡ, ಇಂಗ್ಲೀಷ್ ಎರಡೂ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸ್ಕಿಲ್ ಫೋಟೋಗ್ರಫಿ, ವಿಡಿಯೋಗ್ರಫಿ, ಆಮೇಲೆ ಸ್ಟೋರಿ ರೈಟ್ ಆ್ಯಂಡ್ ಬೇಸಿಕ್ ಡಿವಿಷನ್ ಕ್ಯಾನ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸ್ಟ್ರಾಂಗ್ ಡಿಜಿಟಲ್ ಆರ್ಗನೈಸೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಸ್ಕಿಲ್ ಕೊಟ್ಟಿದ್ದಾರೆ. ಅಬಿಲಿಟಿ, ಟ್ರಾವೆಲ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೆನ್ಸಿಟಿವಿಟಿ, ಜೆಂಡರ್, ಚೈಲ್ಡ್ ರೈಟ್ಸ್ ಈ ರೀತಿ ಸ್ಕಿಲ್ ಕೊಟ್ಟಿದ್ದಾರೆ. ಇಲ್ಲಿ ರೂಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಅದನ್ನು ಓದ್ಕೊಳ್ಳಿ ಏನಿದೆ ಅಂತ ಸುಮಾರು ರೂಲ್ಸ್ ಕೊಟ್ಟಿದ್ದಾರೆ. ರಿಪೋರ್ಟಿಂಗ್ ಕೊಟ್ಟಿದ್ದಾರೆ. ರಿವಿಷನ್ ಕೊಟ್ಟಿದ್ದಾರೆ. KHPT ಕೆಲವು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಡಿಸೆಂಬರ್ 30 ಕೊಟ್ಟಿದ್ದಾರೆ. ಇದು KHPT ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಪ್ರೊಪೋಸ್ಡ್ ಕ್ಯಾಂಡಿಡೇಟ್ should submit their application by clicking online apply ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಕ್ಲಿಕ್ ಮಾಡ್ಕೊಂಡು ಅಂತ ಕೊಟ್ಟಿದ್ದಾರೆ. ಡೇಟ್ ಆಫ್ ಸಬ್ಮಿಷನ್ 22 ಡಿಸೆಂಬರ್ 2020 ಲಾಸ್ಟ್ ಡೇಟ್ ಆಗಿದೆ. ಅಷ್ಟೇ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಪೇಜ್ ಓಪನ್ ಆಗುತ್ತೆ. ಆಫೀಸಿಯಲ್ ಲಿಂಕ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ಕೋಬಹುದು ಯಾವ ಹುದ್ದೆ ಖಾಲಿ ಇದೆ ಅಂದರೆ ಇಲ್ಲಿ ಕರೆಂಟ್ ಓಪನಿಂಗ್ ಕೊಟ್ಟಿದ್ದಾರೆ. ಕಮ್ಯುನಿಕೇಷನ್ ಆ್ಯಂಡ್ ಡಿಕಮ್ಯುನಿಕೇಷನ್ ಆಫೀಸರ್ ಒಂದು ಹುದ್ದೆ ಖಾಲಿ ಇದೆ. ವಿಜಯನಗರ, ಕರ್ನಾಟಕ ಕೊಟ್ಟಿದ್ದಾರೆ. ಅದೇ ರೀತಿ ಕಮ್ಯುನಿಕೇಷನ್ ಆರ್ಗನೈಸರ್ ಫೀಮೇಲ್ 40 ಹುದ್ದೆ ಖಾಲಿ ಇದೆ. ಗ್ರಾಮ ಪಂಚಾಯಿತಿ PG ಲೆವೆಲು ಆ್ಯಂಡ್ ಹಡಗಲಿ, ಹರಪನಹಳ್ಳಿ ಈ ರೀತಿ ವಿಜಯನಗರ ಕೊಟ್ಟಿದ್ದಾರೆ ಪ್ಲೇಸ್ಗಳು. ಫೀಲ್ಡ್ ಮೇಂಟೆನೆನ್ಸ್ ಮಾನಿಟರ್ ಬಂದಿತ್ತು 6 ಹುದ್ದೆ ಖಾಲಿವೆ. ಇಲ್ಲಿ ಹಡಗನಹಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಕ್ಲಿಕ್ ಮೋರ್ ಮಾಡಿದಾಗ ಬೇರೆ ಹುದ್ದೆ ಓಪನ್ ಆಗ್ತವೆ. ಇವಾಗ ನಾನು ಕಮ್ಯುನಿಕೇಟ್ ಆರ್ಗನೈಸರ್ ಫೀಮೇಲ್ ಹುದ್ದೆಗೆ ಅಪ್ಲೈ ಮಾಡಿ ಹೇಗೆ ತೋರಿಸ್ತೇನೆ ಸಿಂಪಲ್ ಆಗಿ. ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಏನಂತ ಇಲ್ಲಿ PDF ಕೊಟ್ಟಿದ್ದಾರೆ. ಇದಕ್ಕೆ ಕ್ಲಿಕ್ ಮಾಡಿದಾಗ PDF ಓಪನ್ ಆಗುತ್ತೆ. ಜಾಬ್ ಡೀಟೇಲ್ಸು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಕಮ್ಯುನಿಕೇಟ್ ಆರ್ಗನೈಸ್ ಫೀಮೇಲ್ ಅಂತ ಆಟೋಮೆಟಿಕ್ ಬಂದಿರುತ್ತೆ. ಇಲ್ಲಿ ಫುಲ್ ನೇಮ್ ಹಾಕ್ಬೇಕಾಗುತ್ತೆ. ನಿಮ್ದು ನೇಮು, ಎಕ್ಸ್ಪೀರಿಯನ್ಸ್ 1 to 5 years ಹಾಕಬೇಕಾಗುತ್ತೆ. ಅದೇ ರೀತಿ ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲಿ GP ಲೆವೆಲು ಅಂದರೆ ಪ್ಲೇಸ್ ಕೊಟ್ಟಿರ್ತಾರೆ. ಇದು ಹಡಗಲಿ, ಹರಪನಹಳ್ಳಿ ತಾಲೂಕು ಆಫ್ ವಿಜಯನಗರ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವೆಲ್ಲಿಂಗ್ ಟ್ರಾವೆಲ್ ಹೆಸರು ಮಾಡಿ ನೋವು ಮಾಡಿ. ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅದೇ ರೀತಿ ಹೆಸರನ್ನ ಹಾಕಬೇಕಾಗುತ್ತೆ. ಇಲ್ಲಿ ಮೇಲ್ ಅದು ಫೀಮೇಲ್ಗೆ ಇರ್ತಕ್ಕಂಥ ಹುದ್ದೆಗಿದೆ. ಫೀಮೇಲ್ ತಗೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಇಲ್ಲಿ. ಅದೇ ರೀತಿ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಹಾಕಿ, ನಿಮ್ಮ ಚಾಲ್ತಿಯಲ್ಲಿ ಇರ್ತಕ್ಕಂಥ ಇಮೇಲ್ ID ಹಾಕಿ,
ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಹಾಗೂ ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೋದು ಅಥವಾ ಬಿಡ್ಬೋದು. ಇಲ್ಲಿ ಎಜುಕೇಷನ್ ಹಿಸ್ಟ್ರಿ ಕಡೆ ಇಲ್ಲಿ ನಿಮ್ಮ ಎಜುಕೇಷನ್ ಹಿಸ್ಟ್ರಿ 3 ಕಾಲಮಲ್ಲಿ ಹಾಕಬೇಕಾಗುತ್ತೆ. SLC PUC ಡಿಗ್ರಿ ಯಾವುದಾಗಿದ್ರು. ಅದೇ ರೀತಿ ಸರ್ಟಿಫಿಕೇಷನ್ ಆ್ಯಂಡ್ ಅದರ್ಸ್ ಕೋರ್ಸಸ್ ಏನಿದ್ರೆ ಹಾಕ್ಬೋದು ಅಥವಾ ಬಿಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಕೊಟ್ಟದ್ದು ಎಲ್ಲ ಹಾಕಬೇಕಾಗುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಕಡಿದ್ದಾರೆ. ಇಲ್ಲಿ ನೇಮ್ ಆಫ್ ಆರ್ಗನೈಸೇಷನ್ ಯಾವ ನೀವು ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅದ್ರ ಬೇಕಾಗುತ್ತೆ. ನೇಮ್ ಆಫ್ ಆರ್ಗನೈಸೇಷನ್ ಮಿನಿಮಮ್ ಒಂದರ ಹಾಕಬೇಕಾಗುತ್ತೆ. ಇವನು ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಇಂಟರ್ವ್ಯೂ KHPT ಬಿಫೋರ್ ನೀವು KHPT ಆಲ್ರೆಡಿ ಇಂಟರ್ವ್ಯೂ ಕೊಟ್ಟಿದ್ರೆ ಅಥವಾ ಇಲ್ಲ ಅಂತ ಕೇಳುತ್ತೆ. ಕೊಟ್ಟಿರೋ ಎಸ್ ಅಂತ ಮಾಡಿ ಅದಕ್ಕೆ ನೋ ಅಂತ ಹಾಕಿ. ಆಮೇಲೆ ಡು ಯು ಹ್ಯಾವ್ ಎನಿ ರಿಲೇಟೆಡ್ ವರ್ಕ್ KHPT ಈ KHPT ನಿಮ್ಮ ರಿಲೇಟೆಡ್ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಕೇಳಿದಾಗ ಮಾಡ್ತಿದ್ದಾರೆ ಎಸ್ ಅಂತ ಹಾಕಿ ಇಲ್ಲ ನೋ ಅಂತ ಹಾಕಿ. ಇಲ್ಲಿ ಲ್ಯಾಂಗ್ವೇಜ್ ನಾನು ಕೊಟ್ಟಿದ್ದಾರೆ. ರೀಡು ಸ್ಪೀಕು ರೈಟ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಓದಲು ಮತ್ತು ಬರೆಯಲು ಯಾವ್ಯಾವ ಬರುತ್ತೆ ಆ ಭಾಷೆ ಹಾಕಬೇಕಾಗುತ್ತೆ. ಅದೇ ರೀತಿ ರೀಡು ರೈಟ್ 3 ಕೊಟ್ಟಿದ್ದಾರೆ. ಕನ್ನಡ ತೊಗೊಂಡು ಅದೇ ರೀತಿ ನೆಕ್ಸ್ಟ್ ಮಾರೆ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಹಾಕೋಬೋದು. ಇಲ್ಲಿ ಇಂಗ್ಲೀಷ್ ಟೈಪ್ ಮಾಡಿದ್ರೆ ಇಂಗ್ಲೀಷ್ ಬರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಂಗ್ಲೀಷ್ ಮೇಲೆ ಯಾವ ಭಾಷೆ ಬರುತ್ತೆ ಎಲ್ಲ ಭಾಷೆ ಕೊಟ್ಟಿದ್ದಾರೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಸ್ಯಾಲ್ರಿ ಎಕ್ಸ್ಪೆಕ್ಟ್ ನೀವು ಎಷ್ಟು ಸ್ಯಾಲ್ರಿ ಎಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ ನೀವು ಎಷ್ಟು ಬೇಕು ಸ್ಯಾಲ್ರಿನ ಎಕ್ಸೆಪ್ಟ್ ಮಾಡ್ಕೋಬೋದು ಇಲ್ಲಿ. ಅದೇ ರೀತಿ ಎಕ್ಸ್ಪ್ಲೇನ್ ವಿತ್ ರಿವಿಲೆಂಟ್ ಎಕ್ಸ್ಪೀರಿಯನ್ಸ್ ಪ್ರೊಸೆಸ್ ಬೈ ಯು ಫಾರ್ ದಿ ರಿಕ್ವೈರ್ಮೆಂಟ್ ಪೊಸಿಷನ್ ಕೇಳಿದ್ದಾರೆ. ನೀವು ವರ್ಕ್ ಬಗ್ಗೆ ಹಾಗೆ ಹೇಳ್ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅದನ್ನು ಕೊಟ್ಟಿದ್ದಾರೆ. ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ಅದನ್ನ ಹಾಕಬೇಕಾಗುತ್ತೆ. ಇಲ್ಲಿ ಸೆಕ್ಟರ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟು ನೀವು ಇಯರ್ ಕಳಿದ್ದಾರೆ ಅದನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಸ್ಟಿಗೆ ಅಟ್ಯಾಚ್ CV ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಬಯೋಡಾಟನ್ನು ರೆಸ್ಯೂಮ್ ಅಥವಾ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು PDF ಡಾಕ್ಯುಮೆಂಟು ಎಕ್ಸೆಲ್ ಫೈಲ್ ಯಾವ್ದಾರ ಇರ್ಬೋದು. 5 MB ಒಳಗಿರ್ತಕ್ಕಂಥ ನಿಮ್ಮ ರೆಸ್ಯೂಮನ್ನು ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ್ರೆ ಮುಗಿದು ಯಾವುದೇ ರೀತಿ ಫೀಸ್ ಇಲ್ಲ. ಇಷ್ಟು ಅರ್ಜೆಂಟ್ ಸಲ್ಲಿಸಬಹುದಾಗಿ. ಅದೇ ರೀತಿ ಮುಂದೆ ಬೇರೆ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಕೂಡ ಮತ್ತೆ ಬ್ಯಾಕ್ ಹೋಗಬೇಕಾಗುತ್ತೆ. ಬ್ಯಾಕ್ ಹೋಗಿ ಮತ್ತು ಫಸ್ಟ್ನೇ ಪೇಜ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಹೋಗಿ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಇಲ್ಲಿ ಕ್ಲಿಕ್ ಹರದು ಕೊಟ್ಟಿದ್ದಾರೆ. ಅಪ್ಲೈ ಎನಿ ಗ್ಯಾರಂಟಿ ಪೊಸಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೆ ಹಲವಾರು ಹುದ್ದೆಗಳಿರ್ತಕ್ಕಂಥ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಬರುತ್ತೆ ಅಥವಾ ಇಲ್ಲಿಂದ ಡೈರೆಕ್ಟ್ ನೇರವಾಗಿ ಸೆಲೆಕ್ಟ್ ಮಾಡ್ಕೋಬೋದು ಕೊಟ್ಟಿದ್ದಾರೆ ಯಾವ ಹುದ್ದೆ ಖಾಲಿವೆ ಅಂತ. ಇಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದಿಷ್ಟು ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಬರತಕ್ಕಂಥ ಹುದ್ದೆಗಳ ನೇಮಕಾತಿ ಆಗಿತ್ತು. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋಕ್ಕಾಗಿ ತುಂಬ ಧನ್ಯವಾದಗಳು. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಇನ್ನು ಡಿಸೆಂಬರ್ 22ರವರೆಗೆ ಅವಕಾಶವಿದೆ. ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿರೋ ಅವರು ತಾವು ನೇರವಾಗಿ ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಈ ಅರ್ಜಿ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ. ಅಲ್ಲಿಂದ ಒಂದು ಸರ್ಚ್ ಹಾಕೊಂಡು ಅಪ್ಲೈ ಮಾಡೋದಕ್ಕೆ ಮುಂಚೆ ಸರಿಯಾಗಿ PDF ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇದು ಮೇನ್ ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಬಂದು ನೀವು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ ಪೇಜ್ ಬಂದರೆ ಆಟೋಮೆಟಿಕಾಗಿ ಎಲ್ಲ ನೋಟಿಫಿಕೇಶನ್ ಓಪನ್ ಆಗ್ತವೆ. ಎಲ್ಲ ತೊಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.